Hi, hello, namaste everyone. I'm Mr. Vinayak Gujjar, your maths educator from Gujjar Tutorials. Friends, in the previous class, we discussed that introduction part of trigonometry, that is about trigonometric ratios and trigonometric what? What we discussed? Trigonometric ratios and trigonometric reciprocals. In this class, we are going to discuss about a trigonometric table and trigonometric identities. So we'll draw the trigonometric table now. So in previous part only we discussed that the angles name here. So what are the name? Just tell me once. Sine, cos, tan, cot, sec, cosec. These are the trigonometric angles. So then the angles are there na. First one will be 0 degree, 30 degree, 45 degree, 60 degree, and the last one is 90 degree. In the introduction part only we promised you that. So after completion of chapter, everyone who are watching this video na, you will tell, sir, which is the most easiest chapter in class 10 mathematics means. Everyone will tell which chapter? Trigonometry. Okay, we'll write the trigonometric table now. Here one thing we need to remember, that is what are the values of sine is there na, that we need to buy. ಸೈನ್ ಇನ್ ವ್ಯಾಲ್ಯೂ ಏನ್ ಬರ್ತಾವಲ್ಲಪ್ಪ, ಅದೊಂದನ್ನ ಏನಾದ್ರೂ ನಾವು ಕರೆಕ್ಟ್ ಆಗಿ ಬಾಯಟ್ ಮಾಡಿದ್ರೆ ಫುಲ್ ಟೇಬಲ್ ನ ಮುಗಿಸ್ಬೋದು. ಅರ್ಥ ಆಯ್ತು? ಸೊ ಸೈನ್ ಇನ್ ವ್ಯಾಲ್ಯೂ ಏನು? 0, 1/2, 1/√2, √3/2, 1. ಇದನ್ನ ಬಾಯಟ್ ಹಾಕಿದ್ರೆ ಸಾಕು. 0, 1/2, 1/√2, √3/2 and 1. ಸರ್ ಉಳಿದಿರೋದೆಲ್ಲ ಬರೆಯೋದಕ್ಕಿಂತ ಮುಂಚೆ, ಬಿಫೋರ್ ರೈಟಿಂಗ್ ದಿಸ್ ಒನ್, ವಾಟ್ ವಿ ಡಿಸ್ಕಸ್ ದ ರೆಸಿಪ್ರೋಕಲ್ಸ್ ನ ಜಸ್ಟ್ ಒನ್ ಮೋರ್ ಟೈಮ್ ವಿಲ್ ರಿವೈಸ್. ಸೊ ವಾಟ್ ವಿ ಡಿಡ್ ದ ಸೈನ್, ಕಾಸ್, ಟ್ಯಾನ್, ಇನ್ ದಿಸ್ ಆರ್ಡರ್ ಓನ್ಲಿ ವಿ ರೋಟ್ ನಾ. ಸೈನ್ ಕಾಸ್ ಟ್ಯಾನ್ ಬರೆದ್ವಿ. ನೆಕ್ಸ್ಟ್ ಕಾಟ್, ಸೆಕ್, ಕೋಸೆಕ್. ಇವಾಗ ಅದರ ರೆಸಿಪ್ರೋಕಲ್ಸ್ ಬರೆಯುವಾಗ ಏನಂತ ಹೇಳಿದ್ವಿ ಸರ್ ನಾವು? ಫಸ್ಟಿನ ಉಲ್ಟಾ ಯಾವಾಗ ಲಾಸ್ಟ್ ಇರುತ್ತೆ. ಯಾವುದು ಫಸ್ಟ್ ಇದೆ? ಸೈನು. ಅದರ ಉಲ್ಟಾ ಕೋಸೆಕ್. ಸೈನ್ ಅಂದ್ರೆ 1/, ಕೋಸೆಕ್. ಸೆಕೆಂಡ್ ಕಾಸ್ ಇದೆ ಅಂದ್ರೆ ಲಾಸ್ಟ್ ಇಂದ ಸೆಕೆಂಡ್ ಸೆಕ್, 1/, ಸೆಕ್. ಥರ್ಡ್ ಯಾವ್ದಿದೆ? ಟ್ಯಾನ್. ಕಾಟ್ ಮೀನ್ಸ್ 1/, ಕಾಟ್. ಟ್ಯಾನ್ ಅಂದ್ರೆ ಕಾಟ್ ಅಂದ್ರೆ 1/tan. ಅಂಡ್ ದೆನ್ ಸೆಕ್ ಅಂದ್ರೆ ಲಾಸ್ಟ್ ಇಂದ ಸೆಕೆಂಡ್, ಫಸ್ಟ್ ಇಂದ ಸೆಕೆಂಡ್ ಅಂದ್ರೆ 1/cos. ಕೋಸೆಕ್ ಅಂದ್ರೆ ಲಾಸ್ಟ್, ಫಸ್ಟ್ ಇರೋದು 1/sin. ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ಅದಕ್ಕೆ ನಾನು ಈ ಆರ್ಡರ್ ನಲ್ಲಿ ಬರ್ಸಿದ್ದೀನಿ. ಸೊ ನೆನಪಿಡೋಕಪ್ಪ ಅಂದ್ರೆ ಸೈನ್ ಕಾಸ್ ಟ್ಯಾನ್ ಕಾಟ್ ಸೆಕ್ ಕೋಸೆಕ್, ಸೈನ್ ಕಾಸ್ ಟ್ಯಾನ್ ಕಾಟ್ ಸೆಕ್ ಕೋಸೆಕ್. ಇದಿಷ್ಟೇ. ಹಿಂಗೆ ಫಸ್ಟ್ 3 ಲಾಸ್ಟ್ 3 ನೆನಪಿಡ್ಕೊಡ್ರಿ. ಹೆಂಗೆ? ಸೈನ್ ಕಾಸ್ ಟ್ಯಾನ್ ಕಾಟ್ ಸೆಕ್ ಕೋಸೆಕ್. ಸೊ ಬರಿ ವ್ಯಾಲ್ಯೂಸ್ ನಾವು 0, 1/2, 1/√2, √3/2, 1. 0 ವ್ಯಾಲ್ಯೂ 0 ಇದೆ, 30 ವ್ಯಾಲ್ಯೂ 1/2 ಇದೆ, 45 ಡಿಗ್ರಿ ವ್ಯಾಲ್ಯೂ 1/√2 ಇದೆ, 60 ಡಿಗ್ರಿ ವ್ಯಾಲ್ಯೂ √3/2 ಇದೆ, 90 ಡಿಗ್ರಿ ವ್ಯಾಲ್ಯೂ 1 ಇದೆ. ಸರ್ ಯಾವ ಡೈರೆಕ್ಷನ್ ಅಲ್ಲಿ ಬರ್ತೀವಿ ನೋಡಿ ನಾವು? ಲೆಫ್ಟ್ ಇಂದ ರೈಟಿಗೆ. ಸೈನ್ ಲೆಫ್ಟ್ ಇಂದ ರೈಟಿಗೆ ಬರೆದ್ವಿ. ಇದೇ ವ್ಯಾಲ್ಯೂಸ್ ನ ಏನಾದ್ರೂ ನಾನು ರೈಟ್ ಇಂದ ಲೆಫ್ಟ್ ಗೆ ಬರ್ಕೊಂತ ಬಂದ್ರೆ ಅದೇ ಕಾಸ್. ಸರ್ ಏನಿದೆ? ಫಸ್ಟ್ ಲಾಸ್ಟ್ ಏನಿದೆ? 1 ಅಲ್ಲ, ಸೊ ಅದನ್ನ ಇಲ್ಲಿ ಬರೀತೇನೆ. ಅರ್ಥ ಆಯ್ತು? ನೆಕ್ಸ್ಟ್ √3/2, ಅದರ ನೆಕ್ಸ್ಟ್ 1/√2, ಅದರ ನೆಕ್ಸ್ಟ್ 1/2, ಅದರ ನೆಕ್ಸ್ಟ್ 0. ಅರ್ಥ ಆಯ್ತು? ಸೊ ರೆಸಿಪ್ರೋಕಲ್ಸ್ ಕರೆಯೋಕ್ಕಿಂತ ಮುಂಚೆ ಓದಿದ್ವಿ, ರೇಷಿಯೋಸ್ ಬರೆಯುವಾಗ ಟ್ಯಾನ್ ಈಕ್ವಲ್ ಟು ಸೈನ್ ಬೈ ಕಾಸ್ ಅಥವಾ ನ್ಯೂಮರೇಟರ್ ಆಫ್ ಸೈನ್ ಡಿವೈಡೆಡ್ ಬೈ ನ್ಯೂಮರೇಟರ್ ಆಫ್ ಕಾಸ್, ಅದನ್ನ ಟ್ಯಾನ್ ನಲ್ಲಿ ಯೂಸ್ ಮಾಡ್ತೀವಿ. ಏನ್ ಮಾಡ್ತೀವಿ? ಫಸ್ಟ್ ಸೈನ್ ವ್ಯಾಲ್ಯೂನ ಬರ್ಕೊಂಡ್ವಿ. 0, 1/2, 1/√2, √3/2, 1.
ಲೆಫ್ಟ್ ಇಂದ ರೈಟ್ ಡೈರೆಕ್ಷನ್ ಅಲ್ಲಿ ಬರ್ಕೊಂತೀವಿ. ಹಿಂಗೆ ಇದು ಉಲ್ಟಾ ಬೇರೆ ಡೈರೆಕ್ಷನ್ ಅಂದ್ರೆ ರೈಟ್ ಇಂದ ಲೆಫ್ಟ್ ಬರ್ಕೊಂಡ್ ಬಂದ್ರೆ 1√3/2 1/√2 1/2 0 ಬರೋದ್ರ ಕಾಸ್ ಆಯ್ತು. ಇವಾಗ ಟ್ಯಾನ್ ಇದೆ, ನ್ಯೂಮರೇಟರ್ ಆಫ್ ಸೈನ್ ಡಿವೈಡೆಡ್ ಬೈ ನ್ಯೂಮರೇಟರ್ ಆಫ್ ಕಾಸ್. ಒಂದು ನಿಮಗೆ ಗೊತ್ತಿರಲಿ, ಯಾವಾಗೂ 0 ಡಿವೈಡೆಡ್ ಬೈ ಎನಿ ವ್ಯಾಲ್ಯೂ, 0 ಡಿವೈಡೆಡ್ ಬೈ ಎನಿ ವ್ಯಾಲ್ಯೂ ಯಾವಾಗೂ ನಾಟ್ ಡಿಫೈನ್ಡ್ ಇರುತ್ತೆ. ಹೌದಾ? ನೋಡ್ರಿ, 0 ಬೈ ಎನಿ ವ್ಯಾಲ್ಯೂ ಏನಿರುತ್ತೆ? 0 ಬೈ ಎನಿ ವ್ಯಾಲ್ಯೂ, ಇನ್ನೊಂದು ಎನಿ ವ್ಯಾಲ್ಯೂ ಡಿವೈಡೆಡ್ ಬೈ 0. 0 ಬೈ ಎನಿ ವ್ಯಾಲ್ಯೂ ಯಾವಾಗೂ 0 ಇರುತ್ತೆ. ಎನಿ ವ್ಯಾಲ್ಯೂ ಡಿವೈಡೆಡ್ ಬೈ 0 ಇರುತ್ತಲ್ಲ, ಇದು ಯಾವಾಗೂ ನಾಟ್ ಡಿಫೈನ್ಡ್ ಇರುತ್ತೆ. ಕನ್ಫ್ಯೂಷನ್ ಆಗಬೇಡ್ರಿ. 0 ಡಿವೈಡ್ ಬೈ ಎನಿಥಿಂಗ್ ಇಟ್ ವಿಲ್ ಬಿ 0, ಎನಿಥಿಂಗ್ ಡಿವೈಡೆಡ್ ಬೈ 0 ವಿಲ್ ಬಿ ನಾಟ್ ಡಿಫೈನ್ಡ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ 0 ಬೈ ಎನಿಥಿಂಗ್ ಯಾವ್ದಾದ್ರು ವ್ಯಾಲ್ಯೂ ಇರಲಿ, 1 10 100, 0 ಬೈ ಎನಿಥಿಂಗ್ 0ನೇ ಬರೀದ್ರಿ ಸರ್. ಸೊ ಇವಾಗ ಏನ್ ಹೇಳಿದ್ರಿ ಸರ್ ನೀವು? ಟ್ಯಾನ್ ಅಂದ್ರೆ ನ್ಯೂಮರೇಟರ್ ಆಫ್ ಸೈನ್ ಡಿವೈಡ್ ಬೈ ನ್ಯೂಮರೇಟರ್ ಆಫ್ ಕಾಸ್, ಅಥವಾ ಸಿಂಪಲ್ ಆಗಿ ಸೈನ್ ಡಿವೈಡೆಡ್ ಬೈ ಕಾಸ್. ಮೇಲಿಂದ ನೋಡ್ರಿ 1 ಡಿವೈಡೆಡ್ ಬೈ ಕಾಸ್ ಅಲ್ಲಿ ಮೇಲಿಂದ ನ್ಯೂಮರೇಟರ್ √3. ಅರ್ಥ ಆಯ್ತು ಅಂತ ಅನ್ಕೊಂತೇನೆ. 1 ಡಿವೈಡೆಡ್ ಬೈ 1, ನಾನು ಕೆಳಗಡೆ ಇರೋದು ನೋಡ್ತಾ ಇಲ್ಲ, ಜಸ್ಟ್ ವಿ ಆರ್ ಸೇಯಿಂಗ್ ದ ನ್ಯೂಮರೇಟರ್. 1/1 ಅಂದ್ರೆ ಸ್ಟೈಲ್ ಆಗಿ 1 ಅಂತ ಬರೆದ್ರೆ ಆಯ್ತು. ಸೊ ಇಲ್ಲಿ √3 ಡಿವೈಡೆಡ್ ಬೈ 1 ಅಂದ್ರೆ √3/1 ಅಂದ್ರೆ √3. ಸೊ 1 ಡಿವೈಡ್ ಬೈ 0 ಅಂದ್ರೆ ಎನಿ ನಂಬರ್ ಡಿವೈಡ್ ಬೈ 0 ನಾಟ್ ಡಿಫೈನ್ಡ್. ಅರ್ಥ ಆಯ್ತು ಸರ್? ನೀವೇನೋ ಅಂದ್ರಲ್ಲ ನ್ಯೂಮರೇಟರ್ ಆಫ್ ಸೈನ್ ಡಿವೈಡ್ ಬೈ ನ್ಯೂಮರೇಟರ್ ಆಫ್ ಕಾಸ್, ಹಂಗೆ ಯಾಕೆ ಮಾಡಬೇಕು ನ್ಯೂಮರೇಟರ್? ಬಿಕಾಸ್ ಇಫ್ ಐ ರೈಟ್, ಜಸ್ಟ್ ಐ ವಿಲ್ ಶೋ ಯು ಹಿಯರ್, 1 ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ √3/2 ಏನಾಗುತ್ತೆ ಸರ್? ಎರಡು ಕ್ಯಾನ್ಸಲ್ ಆಗಿ, ಸೊ 1/√3 ಅಷ್ಟೇ ಹೋಯ್ತು. ಅದಕ್ಕೋಸ್ಕರ ನಾನು ಅದನ್ನ ಡಿನಾಮಿನೇಟರ್ ಕ್ಯಾನ್ಸಲ್ ಆಗುತ್ತಲ್ಲ, ಅದನ್ನ ತಗೊಂತಾನೆ ಇಲ್ಲ, ವ್ಯಾಲ್ಯೂ ಡೈರೆಕ್ಟ್ ಆಗಿ ಬರ್ತಾ ಇದೆ. ಅರ್ಥ ಆಯ್ತು? ದೆನ್ ಕಾಟ್ ಫಸ್ಟ್ ಸೆಕೆಂಡ್ ಥರ್ಡ್, ಇದ್ರ ಉಲ್ಟಾ ಇದು, ಇದ್ರ ಉಲ್ಟಾ ಇದು, ಇದ್ರ ಉಲ್ಟಾ ಇದು. ಫಸ್ಟ್ ಲಾಸ್ಟ್ ಫ್ರೆಂಡ್, ಸೆಕೆಂಡ್ ಲಾಸ್ಟ್ ಇನ್ ದ ಸೆಕೆಂಡ್, ಥರ್ಡ್ ಲಾಸ್ಟ್ ಇನ್ ದ ಥರ್ಡ್. ಟ್ಯಾನ್ ಉಲ್ಟಾ ಯಾವುದು? ಕಾಟ್. ರೆಸಿಪ್ರೋಕಲ್, ಮೇಲಿರೋದು ಕೆಳಗಡೆ, ಕೆಳಗಡೆ ಇರೋದು ಮೇಲೆ. ಸೊ ಟ್ಯಾನ್ ಇದೆ ಅಂದ್ರೆ ಏನಿದೆ? 0 ಉಲ್ಟಾ ಮಾಡಿದ್ರೆ 0 ಇರೋದು ಏನಾಗುತ್ತೆ? ಉಲ್ಟಾ ಮಾಡಿದ್ರೆ 0 ಬೈ ಯಾವುದೋ ಒಂದು ವ್ಯಾಲ್ಯೂ ಇದೆ, ಇದೇನಾಗುತ್ತೆ? ನಾಟ್ ಡಿಫೈನ್ಡ್ ಆಗುತ್ತೆ. ಏನಾಗುತ್ತೆ? ನಾಟ್ ಡಿಫೈನ್ಡ್. ಸರ್ ಇದು ಉಲ್ಟಾ ಮಾಡಿದ್ರೆ 1/√3 ಇದೆ, ಉಲ್ಟಾ ಮಾಡಿದ್ರೆ √3 ಡಿವೈಡೆಡ್ ಬೈ 1 ಅಂದ್ರೆ √3 ಅಂತಾನೆ ಅರ್ಥ. 1 ನೀವು ಏನ್ ರೆಸಿಪ್ರೋಕಲ್ ಉಲ್ಟಾ ಸೀದಾ ಮೇಲೆ ಕೆಳಗಡೆ ಆ ಕಡೆ ಈ ಕಡೆ ಏನ್ ಮಾಡಿದ್ರು 1, ಯಾಕಂದ್ರೆ ಇದು ಸಿಂಗಲ್ ಯಾವಾಗೂ ಚೇಂಜ್ ಆಗಂಗಿಲ್ಲ ಅಂತ. ಸೊ ದೆನ್ √3 ಉಲ್ಟಾ ಮಾಡಿದ್ರೆ 1/√3. ನಾಟ್ ಡಿಫೈನ್ಡ್, ರೆಸಿಪ್ರೋಕಲ್ ಆಫ್ ನಾಟ್ ಡಿಫೈನ್ಡ್ ಇಸ್ ಆಲ್ವೇಸ್ 0. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಸೆಕ್ ಅಂದ್ರೆ ಯಾವುದು? ಲಾಸ್ಟ್ ಇಂದ ಸೆಕೆಂಡ್, ಫಸ್ಟ್ ಇಂದ ಸೆಕೆಂಡ್ ಇಂದ ಉಲ್ಟಾ, ಮೀನ್ಸ್ ಕಾಸಿನ ಉಲ್ಟಾ. ರೆಸಿಪ್ರೋಕಲ್ ಆಫ್ ಕಾಸ್ ವ್ಯಾಲ್ಯೂ ಏನಿದೆಯಲ್ಲ ಅದನ್ನ ಉಲ್ಟಾ ಮಾಡ್ಕೊಂತ ಹೋದ್ರೆ ಬರುತ್ತೆ. ಸರ್ ಬರೀ ಉಲ್ಟಾ ಪಲ್ಟಾ ಟ್ರಿಗ್ನೋಮೆಟ್ರಿ ಅಂದ್ರೆ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. 1 ಸಿಂಗಲ್ ಯಾವಾಗ ಉಲ್ಟಾ ಪಲ್ಟಾ ಸೀದಾ ಆ ಕಡೆ ಈ ಕಡೆ ಮೇಲೆ ಕೆಳಗಡೆ ಏನ್ ಮಾಡಿದ್ರು ಅದಕ್ಕೆ ಆದ ಬರುತ್ತೆ. ಅರ್ಥ ಆಯ್ತು? ಅದಕ್ಕೆ ಎಲ್ಲರೂ ದೊಡ್ಡವರು ಹೇಳೋದು ಸಿಂಗಲ್ ಆಗಿರ್ರಿ, ಯಾರು ನಮ್ಗೆ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ. ಸೊ √3/2 ಉಲ್ಟಾ ಮಾಡಿದ್ರೆ 2/√3. 1/√2 ಉಲ್ಟಾ ಮಾಡಿದ್ರೆ √2 ಡಿವೈಡೆಡ್ ಬೈ 1. 1/2 ಅಂದ್ರೆ 2 ಡಿವೈಡ್ ಬೈ 1. ರೆಸಿಪ್ರೋಕಲ್ ಆಫ್ 0 ಇನ್ಫಿನಿಟಿ. ಇಲ್ಲಿ ನೋಡ್ರಿ ಸಿಂಗಲ್ ಆಗಿರೋದು ನೋಡ್ರಿ, ವ್ಯಾಲ್ಯೂ ಯಾವಾಗೂ ಚೇಂಜ್ ಆಗಲ್ಲ, ಮರ್ಯಾದೆ ನಿಮ್ದು ಯಾವಾಗೂ ಚೇಂಜ್ ಆಗಲ್ಲ. ಅದೇ ನಿಮ್ ಜೊತೆ ಯಾರಾದ್ರೂ ಇದ್ರ ಉಲ್ಟಾ ಪಲ್ಟಾ ಆ ಕಡೆ ಈ ಕಡೆ ಮಾಡಿದ ಕೂಡಲೇ ನಿಮ್ ವ್ಯಾಲ್ಯೂ ಎಲ್ಲ ಚೇಂಜ್ ಆಗ್ಬಿಡ್ತೈತೆ. ಯೋಚನೆ ಮಾಡ್ರಿ ಎಲ್ಲ. ಕೋಸೆಕ್ ಸೈನಿನ ಉಲ್ಟಾ, ಸೊ ರೆಸಿಪ್ರೋಕಲ್ ಆಫ್ 0 ವಿಲ್ ಬಿ ನಾಟ್ ಡಿಫೈನ್ಡ್. 1/2 ರೆಸಿಪ್ರೋಕಲ್ ಮಾಡಿದ್ರೆ 2 ಡಿವೈಡೆಡ್ ಬೈ 1 ಅಂದ್ರೆ 2. 1/√2 ರೆಸಿಪ್ರೋಕಲ್ ಮಾಡಿದ್ರೆ √2 ಡಿವೈಡೆಡ್ ಬೈ 1. ದೆನ್ √3/2 ರೆಸಿಪ್ರೋಕಲ್ ಮಾಡಿದ್ರೆ 2 ಡಿವೈಡೆಡ್ ಬೈ √3.
ಒನ್ ಏನಾದ್ರೂ ರೆಸಿಪ್ರೋಕಲ್ ಮಾಡಿದ್ರೆ ಏನ್ ಹೇಳಿದೆ ನಾನು, ಸಿಂಗಲ್ ಆಗಿರೋದು ಆ ಕಡೆ ಈ ಕಡೆ ಮೇಲೆ ಕೆಳಗಡೆ ಏನ್ ಮಾಡಿದ್ರು ಒನ್ನೇ ಇರುತ್ತೆ. ಅರ್ಥ ಆಯ್ತು? ದಿಸ್ ಇಸ್ ಅಬೌಟ್ ಅ ಟ್ರಿಗ್ನೋಮೆಟ್ರಿಕ್ ಟೇಬಲ್. ಇಲ್ಲಿ ನೆನಪಿಡೋದು ಆಗ್ಲೇ ಹೇಳಿದೆ ನಾನು, ಮೋಸ್ಟ್ ಇಂಪಾರ್ಟೆಂಟ್ ವಿಲ್ ಬಿ ದಿಸ್ ಫಸ್ಟ್ ಲೈನ್. ಯಾವುದು ಸೈನಿನ ಲೈನ್ ಏನಾದ್ರೂ ನೀವು ಕರೆಕ್ಟ್ ಆಗಿ ನೆನಪಿಟ್ರೆ ಆಯ್ತು. ಏನು 0 1/2 1/√2 √3/2 1. ಲೆಫ್ಟ್ ಟು ರೈಟ್ ಬರೆದ್ರ ಸೈನು ಅದೇ ವ್ಯಾಲ್ಯೂ ರೈಟ್ ಇಂದ ಲೆಫ್ಟ್ ಬರೆದ್ರ ಕಾಸು. ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ್ ಎದುರು ಉಲ್ಟಾ, ಟ್ಯಾನ್ ಬಂದಿರೋ ವ್ಯಾಲ್ಯೂನ ಉಲ್ಟಾ ಪಲ್ಟಾ ಮಾಡಿದ್ರೆ ಕಾಟ್ ಬರುತ್ತೆ ಅಂದ್ರೆ ರೆಸಿಪ್ರೋಕಲ್. ನೆಕ್ಸ್ಟ್ ಕಾಸ್ ವ್ಯಾಲ್ಯೂ ರೆಸಿಪ್ರೋಕಲ್ ಮಾಡಿದ್ರೆ ಸೆಕ್ ಬರುತ್ತೆ, ಸೈನ್ ವ್ಯಾಲ್ಯೂ ರೆಸಿಪ್ರೋಕಲ್ ಮಾಡಿದ್ರೆ ಕೋ ಸೆಕ್ ಬರುತ್ತೆ. ಅರ್ಥ ಆಯ್ತು? ದೆನ್ ದ ನೆಕ್ಸ್ಟ್ ಥಿಂಗ್ ವಿಲ್ ಬಿ ಐಡೆಂಟಿಟೀಸ್. So for this identity also, it's a most important thing. The most important thing in the trigonometry chapter will be the identities. For this also we have some tricks. Okay. So what we used to write the trigonometric table: sin, cos, tan, cot, sec, cosec. So the first two will be sin and cos. Sin square plus cos square equal to 1. This is one thing. First identity. Understood? And the next identity. For these two identities now, most important identities, and most of the students will do mistake here only. ಇವಾಗ ಎರಡು ಏನು ಐಡೆಂಟಿಟೀಸ್ ಬರೀತಾರಲ್ಲ ತುಂಬಾ ಇಂಪಾರ್ಟೆಂಟ್, ಎಲ್ಲರೂ ಮಿಸ್ಟೇಕ್ ಮಾಡೋದು ಇಲ್ಲೇ. ಬಟ್ ಇದಕ್ಕೂ ಒಂದು ಟ್ರಿಕ್ ಇದೆ. ಇವಾಗ ನಿಮಗೆ ಕ್ಯಾಟಗರಿ ಕ್ಯಾಸ್ಟ್ ಅಲ್ಲೆಲ್ಲ ನಿಮಗೆ ಕ್ಯಾಟಗರಿ ಗೊತ್ತಿದೆಯಲ್ಲ, OBC ಅದು ಇದು ಅದೇ ತರ ಇನ್ನೊಂದು ಕ್ಯಾಟಗರಿ ಬರುತ್ತೆ SC ST. ಬೈ ಯೂಸಿಂಗ್ ದಿಸ್ ಕ್ಯಾಟಗರಿ ನೇಮ್ SC ST, just we are changing one letter here. Instead of SC ST we are writing this as a CC ST. ಸರ್ ನೆನಪಿಡ್ಲಿಕ್ಕೆ ಅಷ್ಟೇ ಇದು, ಇದರಿಂದ ಮತ್ತೆ ಯಾವುದೇ ಏನು ಇಲ್ಲ. ಸೊ SC ST ಇರೋದು ಏನ್ ಮಾಡ್ತೀನಿ ನಾನು, CC ST. ಫಸ್ಟ್ ಎರಡು ಲೆಟರ್ನ ಒಂದು ಗ್ರೂಪ್ ಮಾಡ್ಕೊಂಡೆ, ನೆಕ್ಸ್ಟ್ ಎರಡು ಲೆಟರ್ನ ಇನ್ನೊಂದು ಗ್ರೂಪ್ ಮಾಡ್ಕೊಂಡೆ. ಕೆಟಗರಿ ಬಂದ ಕೂಡ ನಂಗೆ ಮೈನಸ್ ಬರ್ಬೇಕು, ಅದೊಂದು ನೆನಪಲ್ಲಿ ಇಟ್ಕೊಡ್ರಿ. ಸೈನು ಕಾಸ್ ಬಂತು ಪ್ಲಸ್ ಬರ್ಕೊಂಡೆ, ಕೆಟಗರಿ ಬರ್ಕೊಂತೀನಿ SC ST ನ CC ST, ಕೆಟಗರಿ ಸ್ವಲ್ಪ ಚೇಂಜ್ ಮಾಡ್ಕೊಡ್ರಿ CC ST ಅಂತ ನೆನಪಿಟ್ಕೊಂಡ್ಬಿಡ್ರಿ. ಅರ್ಥ ಆಯ್ತು? ಸರ್ ನಾನು ಟ್ರಿಗ್ನೋಮೆಟ್ರಿ ಟೇಬಲ್ ನಲ್ಲಿ ಬರೆಯುವಾಗ ನನಗೆ ಗೊತ್ತು ಸೈನ್ ಬರುತ್ತೆ, ಕಾಸು, ಟ್ಯಾನು, ನೆಕ್ಸ್ಟ್ ಕಾಟು, ಸೆಕ್ಕು, ಕೋಸೆಕ್ಕು. ಸರ್ CC ಎಷ್ಟು ಅದಾವ? ಸಿ 1 2 3 3 ಅದಾವ ಸರ್. ಮೂರಲ್ಲಿ ಯಾವ್ದು ಬರಿಬೇಕು? ಸೊ ಆಲ್ರೆಡಿ ಫಸ್ಟ್ ಸಿ ಕಾಸ್ ಹೋಗ್ಯತ್ ಸರ್, ಹೌದು. ನೆಕ್ಸ್ಟ್ 2 ಉಳಿದಿದ್ದು ಕಾಟು, ಕೋಸೆಕ್. ಸರ್ ಮೊದಲು ಕಾಟು ಕೊಸೆಕ್ಕು, ಜಾಸ್ತಿ ಲೆಟರ್ ಇರೋದು ಯಾವುದು ನೋಡ್ರಿ? ಕೊಸೆಕ್. ಸೊ ಅದು ಫಸ್ಟ್ ಬರುತ್ತೆ. ಕೋಸೆಕ್ ಸ್ಕ್ವೇರ್ ಮೈನಸ್ ಕಾಟ್ ಸ್ಕ್ವೇರ್ ಈಕ್ವಲ್ ಟು 1. ಫಸ್ಟ್ ಹೇಳಿದೆ ಇದನ್ನ CC ST ತಗೊಂಡಾಗ ಯಾವಾಗ ಮಿಡಲ್ ಮೈನಸ್ ಬರುತ್ತೆ, ಅದನ್ನ ನೆನಪಲ್ಲಿ ಇಟ್ಕೊಡ್ರಿ. ಕೋಸೆಕ್ ಸ್ಕ್ವೇರ್ ಮೈನಸ್ ಕಾಟ್ ಸ್ಕ್ವೇರ್ ಈಕ್ವಲ್ ಟು 1. ಅರ್ಥ ಆಯ್ತು? ಇನ್ನೊಂದು ST. ಎಸ್ ಅಲ್ಲಿ ಯಾವ್ದು ಬರುತ್ತೆ ಸರ್? 1 2 ಎರಡು ಬರ್ತಾವ ಸರ್. ಸೊ ಸೈನ್ ಆಲ್ರೆಡಿ ಹೋಗೈತಿ, ಉಳಿದಿದ್ದು ಯಾವುದು? ಸೆಕ್ಕು. ಎಸ್ ಅಂದ್ರೆ ಸೆಕ್ಕು, ಟಿ ಅಂದ್ರೆ ಟ್ಯಾನ್. ಯಾವ್ದು ಸರ್? ಸೆಕ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಈಕ್ವಲ್ ಟು 1. ಅರ್ಥ ಆಯ್ತು ಅಂತ ಅನ್ಕೊಂತೇನೆ ನಾನು. ದೆನ್ ಸೊ by using 3 identities we are writing a 2 more formulas by one identity. ಸೊ ಸರ್ ಇಲ್ಲಿ ಕಾಸ್ ಇದೆ, ಎಲ್ಲರಿಗೂ ಗೊತ್ತು. ಕಾಸ್ ಯಾವ ರಿಲೇಷನ್ ಅಲ್ಲಿ ಇದೆ ನೋಡ್ರಿ? ಪ್ಲಸ್ ಏನಾದ್ರೆ ಈ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್. ಸೊ ಸೈನ್ ಸ್ಕ್ವೇರ್ ಈಕ್ವಲ್ ಟು ಕಾಸ್ ಆ ಕಡೆ ಹೋಯ್ತು 1 ಪ್ಲಸ್ ಆ ಕಡೆ ಹೋದ್ರೆ ಮೈನಸ್ ಕಾಸ್ ಸ್ಕ್ವೇರ್. ಸರ್ ನನಗೇನಾದ್ರು ಕಾಸ್ ಸ್ಕ್ವೇರ್ ವ್ಯಾಲ್ಯೂ ಬೇಕು ಅಂದ್ರೆ ಕಾಸ್ ಸ್ಕ್ವೇರ್ ನ ಇಲ್ಲೇ ಇಟ್ಕೊಂತೀನಿ, ಸೈನ್ ಸ್ಕ್ವೇರ್ ನ ಆ ಕಡೆ ಕಳಿಸ್ತೀನಿ. ಯಾವುದೇ ಸೈನ್ ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ ಅಂತ ಅರ್ಥ. ಇಫ್ ಐ ಸೆಂಡ್ ಪ್ಲಸ್ ದಟ್ ಸೈಡ್ ಇಟ್ ವಿಲ್ ಬಿ 1 ಆಸ್ ಇಟ್ ಈಸ್. ಪ್ಲಸ್ ಸೈನ್ ಆ ಕಡೆ ಹೋದ್ರೆ ಮೈನಸ್ ಸೈನ್ ಸ್ಕ್ವೇರ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ದೆನ್ ನೆಕ್ಸ್ಟ್ CC ST ನೆನಪಲ್ಲಿ ಇಟ್ಕೊಳ್ರಿ. CC ST ಅಂದ್ರೆ cosec square minus cot square equal to 1, sec square minus tan square equal to 1. So minus cot ಇದೆ, cot square. If I send minus 2 here, it will be plus. ಅಂದ್ರೆ cosec square equal to 1 plus cot square. ಇದು ಒಂದು ಫಾರ್ಮುಲಾ ಆಯ್ತು.
ಇವಾಗ ನೆಕ್ಸ್ಟ್ ಏನು ಬರೀತಾನಲ್ಲ ಕಾಟ್ ಸ್ಕ್ವೇರ್ ವ್ಯಾಲ್ಯೂ ಬೇಕಂದಾಗ ಇದು ಸ್ವಲ್ಪ ಚೇಂಜ್ ಆಗುತ್ತೆ. ಇಫ್ ಯು ಆರ್ ರೈಟಿಂಗ್ ಇದೊಂದು ಫಾರ್ಮುಲಾ ಆಯಿತು. ಕಾಟ್ನ ಬರೀಬೇಕಂದ್ರೆ ಕೊಸೆಕ್ನ ಆ ಕಡೆ ಕಳಿಸ್ತೀನಿ. ಯಾವ ಕಾಟ್ ಇದೆ? ಮೈನಸ್ ಕಾಟ್ ಸ್ಕ್ವೇರ್ ಈಕ್ವಲ್ ಟು 1 ಮೈನಸ್ ಕೊಸೆಕ್ ಸ್ಕ್ವೇರ್. ಸೊ ದಿಸ್ ಇಸ್ ನಾಟ್ ಐಡೆಂಟಿಟಿ. ಐಡೆಂಟಿಟಿ ನನಗೆ ಯಾವಾಗೂ ಪ್ಲಸ್ ಅಲ್ಲಿ ಬರಬೇಕು. ಏನು ಮಾಡ್ತೀನಿ ನಾನು? ಜಸ್ಟ್ ಮಲ್ಟಿಪ್ಲೈ ಬೈ ಮೈನಸ್. ಮಲ್ಟಿಪ್ಲೈ ಬೈ ಮೈನಸ್ ಅಂತ ಮೈನಸ್ ಇರೋದೆಲ್ಲ ಪ್ಲಸ್, ಪ್ಲಸ್ ಇರೋದೆಲ್ಲ ಮೈನಸ್. ಮೈನಸ್ ಕಾಟ್ ಸ್ಕ್ವೇರ್ ಇರೋದು ಕಾಟ್ ಸ್ಕ್ವೇರ್ ಆಯಿತು. ಈಕ್ವಲ್ ಟು ಪ್ಲಸ್ 1 ಇರೋದು ಮೈನಸ್ 1 ಆಯಿತು. ಮೈನಸ್ ಕೊಸೆಕ್ ಇರೋದು ಪ್ಲಸ್ ಕೊಸೆಕ್ ಸ್ಕ್ವೇರ್. ಸೊ ದಿಸ್ ಈಸ್ ಸೆಕೆಂಡ್ ಫಾರ್ಮುಲಾ ಅಂಡ್ ದಿಸ್ ಈಸ್ ಅಬೌಟ್ ಥರ್ಡ್ ಫಾರ್ಮುಲಾ ಆಫ್ ದಿಸ್ ಒನ್. ಅರ್ಥ ಆಯ್ತು? ದೆನ್ ಅಗೇನ್ ಸೇಮ್ sec ಸ್ಕ್ವೇರ್ ಮೈನಸ್ tan ಸ್ಕ್ವೇರ್ ಈಕ್ವಲ್ ಟು 1 ಇದೆ. ಮೈನಸ್ tan ಸ್ಕ್ವೇರ್ ಆ ಕಡೆ ಕಳಿಸಿದ್ರೆ ಪ್ಲಸ್ tan ಸ್ಕ್ವೇರ್. sec ಸ್ಕ್ವೇರ್ ಈಕ್ವಲ್ ಟು 1 ಪ್ಲಸ್ tan ಸ್ಕ್ವೇರ್. ಸೇಮ್ ಇದೇ ತರ tan ಸ್ಕ್ವೇರ್ ಬೇಕಪ್ಪ ಅಂದ್ರೆ tan ಸ್ಕ್ವೇರ್ ನ ಇಲ್ಲಿ ಇಟ್ಕೊಂತೀನಿ, ಡೈರೆಕ್ಟ್ ಆನ್ಸರ್ ಬರೀತೀನಿ ನೋಡಿ. tan ಸ್ಕ್ವೇರ್ ಈಕ್ವಲ್ ಟು 1 ಇರೋದು ಮೈನಸ್ ಆಗುತ್ತೆ, ಮೈನಸ್ 1. sec ಸ್ಕ್ವೇರ್ ಆ ಕಡೆ ಕಳಿಸಿದ್ರೆ ಮೈನಸ್ sec ಸ್ಕ್ವೇರ್ ಆಗುತ್ತೆ. ಯಾಕಂದ್ರೆ ಮಲ್ಟಿಪ್ಲೈ ಬೈ ಮೈನಸ್ ಸೈನ್ ಆದ್ಮೇಲೆ ಏನು ಬರುತ್ತಲ್ಲ ಆ ವ್ಯಾಲ್ಯೂನ ಬರೆದಿದ್ದೀವಿ. ದಿಸ್ ಈಸ್ ಒನ್ ಫಾರ್ಮುಲಾ ಅಂಡ್ ದಿಸ್ ಈಸ್ ಒನ್ ಫಾರ್ಮುಲಾ and this is one. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. sin ಸ್ಕ್ವೇರ್ ಪ್ಲಸ್ cos ಸ್ಕ್ವೇರ್ ಈಕ್ವಲ್ ಟು 1. ನೆಕ್ಸ್ಟ್ 2 ಫಾರ್ಮುಲಾಗೆ ಟ್ರಿಕ್ ಇದೆ. CCST. CC ಅಂದ್ರೆ cosec ಸ್ಕ್ವೇರ್ ಮೈನಸ್ cot ಸ್ಕ್ವೇರ್, ST ಅಂದ್ರೆ sec ಸ್ಕ್ವೇರ್ ಮೈನಸ್ tan ಸ್ಕ್ವೇರ್. By this identities we are going to end up this session. The next thing, that is the exercise number 1 in a introduction to trigonometry, we'll discuss in the next video. Thank you. Bye bye.